14 एप्रिल रोजी संविधान शिल्पकार डॉक्टर बाबासाहेब आंबेडकर यांची 134वी जयंतीनिमित्त महापालिकेच्या वतीने येथील आंबेडकर उद्यानात बुधवारी विविध विभागांची पूर्वतयारी बैठक आयोजित करण्यात आली होती। डॉक्टर आंबेडकर जयंती भव्य आणि उत्साहात साजरी करण्यासाठी हेस्कॉम, वन विभाग आणि महापालिका अधिकारी एकत्र येऊन नियोजन करत आहेत। ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಬರೋ ಏಪ್ರಿಲ್ 14, 2025ರಂದು ತಯಾರನ್ನು ಸುಮಾರು ಒಂದೂವರೆ ತಿಂಗಳಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರು, ಮುಖ್ಯ ಕಾರ್ಯದರ್ಶಿ ಅವರು, ಜಿಲ್ಲಾ ಪಂಚಾಯತ್ SP ಅವರು, ಪೊಲೀಸ್ ಕಮಿಷನರ್ ಅವರು, ಮಹಾನಗರ ಪಾಲಿಕೆ ಕಮಿಷನರ್ ಅವರು ಮೀಟಿಂಗ್ ತಗೊಂಡು ಒಂದೂವರೆ ತಿಂಗಳಿಂದ ಈಗಾಗಲೇ ತಯಾರಿ ನಡೆದಿದೆ। ಈಗ ಕೊನೆ ಹಂತಕ್ಕೆ ನಾವು ತಯಾರಿಯನ್ನು ನಡೆಸ್ತಾ ಇದ್ದೇವೆ। ಇವತ್ತು ಬೆಳಿಗ್ಗೆ ಮಹಾನಗರ ಪಾಲಿಕೆ, ಹೆಸ್ಕಾಂ ಡಿಪಾರ್ಟ್ಮೆಂಟ್, PW ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿ ಏನಂತ ನೋಡೋಕೆ ಇವತ್ತು, ಯಾಕಂದರೆ 14 ತಾರೀಕು, ಇವತ್ತು 9ನೇ ತಾರೀಕು ಇದೆ, ಅದೇ ನಾವು 12 ತಾರೀಕು ಒಳಗೆ ನಮ್ಮ ತಯಾರಿ ಪೂರ್ಣ ಆಗಬೇಕಂತ ಉದ್ದೇಶದಿಂದ ಎಲ್ಲ ಅಧಿಕಾರಿಗಳು ಭಾಳ ಸಹಕಾರ ಕೊಟ್ಟು ನಮಗೆ ಈ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿ ಮಾಡೋಕೆ ಅವ್ರ ಸಲಹೆ ಸೂಚನೆಗಳು ನಮ್ಮ ಮಹಾಮಂಡಳ ಅಧ್ಯಕ್ಷರಾದಂಥ ಸುಧೀರ್ ಚೌಗಲೆ ಆಗಲಿ, ಉಪಾಧ್ಯಕ್ಷರಾದಂಥ ಸಂತೋಷ್ ಅವಳಿ, ವಿನೋದ್ ಸೋಲಾಪುರಿ, ಜೀವನ್ ಗುರ್ನೆ, ಮಲ್ಲಪ್ಪ ತಳವಾರು ಮತ್ತು ಎಲ್ಲ ಕಾರ್ಯಕರ್ತರು ಭಾಳ ಪರಿಶ್ರಮ ಪಡ್ತಾ ಇದ್ದಾರೆ। ಮಹಾಮಂಡಲದಾಗಲಿ, ಅದೇ ರೀತಿ ಎಲ್ಲ ಜಯಂತಿ ಉತ್ಸವ ಮಂಡಳಗಳು ಈಗಾಗಲೇ ಜಿಲ್ಲೆ ತುಂಬಾಗಲಿ, ಬೆಳಗಾವಿ ಸಿಟಿಯಲ್ಲಿ ಒಳ್ಳೆ ರೀತಿಯಿಂದ ಆಗಬೇಕಂತ ಪರಿಶ್ರಮ ಪಡ್ತಾ ಇದ್ದಾರೆ। ಈ ವರ್ಷ ನಾವು 134ನೇ ಜಯಂತಿ ಒಂದು ವಿಶೇಷ ರೀತಿ ಆಗಬೇಕಂತ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ। ಸುಮಾರು ಯಾಕಂದರೆ ಬರುವ 3-4 ದಿವಸದ ಸೂಟಿ ಬಂದಿದ್ದ ಕಾರಣದಿಂದ ಈ ಕೆಲಸಗಳು ಆಗಂಗಿಲ್ಲ ಅನ್ನೋದ್ಲೆ ಅಧಿಕಾರಿಗಳು ತಮ್ಮ ಸೂಟಿಯನ್ನು ಇದ್ರೆ ಕೂಡ ಎಲ್ಲ ಅಧಿಕಾರಿಗಳು ಇವತ್ತಿನ ವಿಶೇಷ ಮೀಟಿಂಗ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಬಂದು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಏನು ಮಾಡಬೇಕು ಅಂತ ತಯಾರಿ ಮಾಡಿಕೊಂಡು ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತಿದ್ರೆ ಬರೋ 14 ತಾರೀಕು ಏಪ್ರಿಲ್ 2025ರಂದು ಬೆಳಗ್ಗೆ 8 ಗಂಟೆಗೆ ಅಶೋಕ ಸರ್ಕಲ್ ಇದೆ, ಅಶೋಕ ಸರ್ಕಲ್ನಿಂದ ಭೀಮಜ್ಯೋತಿ ಪ್ರಾರಂಭ ಆಗ್ತಾ ಇದೆ। ಪ್ರಾರಂಭ ಆಗಿ ಅಲ್ಲಿಂದ ಮಾರ್ಕೆಟ್ ಪೊಲಿಟಿಷನ್, ಕಸಾಯಿ ಗಲ್ಲಿ, ಚವಾಡ್ ಗಲ್ಲಿ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ಚೆನ್ನಮ್ಮ ಸರ್ಕಲ್ ಬಂದು 10 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಬರ್ತಿದೆ। ಇಲ್ಲೇ ಮಾನ್ಯ ಜಿಲ್ಲಾ ಆಡಳಿತದಿಂದ ಎಲ್ಲ ಅಧಿಕಾರಿಗಳು ಆ ಜ್ಯೋತಿಯನ್ನು ರಿಸೀವ್ ಮಾಡಿಕೊಂಡು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಮತ್ತೆ ತಿರ್ಗಾ ಅದನ್ನು ಎಲ್ಲ ಸಿಟಿಯಲ್ಲಿ ಸಂಚರಿಸ್ತಿದೆ। ಸಾಯಂಕಾಲ 3 ಗಂಟೆಯಿಂದ ಮುಖ್ಯ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ 3 ದಿಂದ ಸಾಯಂಕಾಲ 4 ಗಂಟೆ ಮಟ್ಟ ಕಾರ್ಯಕ್ರಮ ಇರ್ತದೆ। 4 ಗಂಟೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅಂದರೆ ಹಳೆಯ ಸಂಚಾರಿ ಸರ್ಕಲ್ ಏನಂತಿರು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅಂತ ಕ್ಯಾಂಟೋನ್ಮೆಂಟ್ದವರು ಅದನ್ನು ಪ್ರಸ್ತಾವ ಕಳಿಸಿದ್ದಾರೆ। ಈಗಾಗಲೇ ನಾವು ಅಂಬೇಡ್ಕರ್ ಸರ್ಕಲ್ ಅಂತ ಅದನ್ನು ಪರಿಗಣಿಸಿ ಅಲ್ಲಿಂದ 4 ಗಂಟೆಗೆ ಮೆರವಣಿಗೆ, ಮುಖ್ಯ ಮೆರವಣಿಗೆಯನ್ನು ಜಿಲ್ಲಾ ಉಸ್ತುವಾರಿ ಆಗಲಿ, ಜಿಲ್ಲಾ ಮಂತ್ರಿಗಳಾಗಲಿ, ಶಾಸಕರಾಗಲಿ ಎಲ್ಲ ಅಧಿಕಾರಿಗಳು ಬಂದು ಅಲ್ಲಿ 4 ಗಂಟೆಗೆ ಚಾಲನೆ ಕೊಡ್ತಾರೆ। ಅಲ್ಲಿಂದ ನಾವು ಧರ್ಮವೀರ ಛತ್ರಪತಿ ಸಂಭಾಜಿ ಸರ್ಕಲ್ನಿಂದ ಎಂದೇ ಕೂಟ ಏನಿದೆ ಹಳೆಯದ ನಮ್ಮದು ವನಿತಾ ವಿದ್ಯಾಲಯ ಕ್ರಾಸ್ನಿಂದ ಸಮಾಧಿವಿ ಗಲ್ಲಿ ನಾವು ಅಲ್ಲಿ ಎಂಟ್ರಿ ಕೊಡ್ತೀವಿ। ಸಮಾಧಿವಿ ಗಲ್ಲಿಂದ ಕಡೆ ಬಜಾರ, ಅಲ್ಲಿಂದ ಶನಿವಾರ ಕೂಟು, ಕಾಕ್ತಿವೇಸ ಮಾರ್ಗದಿಂದ ಚೆನ್ನಮ್ಮ ಸರ್ಕಲ್ದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನಕ್ಕೆ ಇಲ್ಲಿ ಬಂದು ಅಲ್ಲಿಂದ ಅವರೇ ಮತ್ತೆ ತಮ್ಮ ಮನೆಗೆ ಹೊಳ್ಳಿ ಹೋಗ್ತಾರೆ। ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಎಲ್ಲ ಗಾಡಿಗಳು ಡೆಕೋರೇಷನ್ ಮಾಡಿ, ದೇಖಾವ ಮಾಡಿ ಅವರು ಎಲ್ಲರೂ ಪ್ರೊಸೆಷನ್ದಲ್ಲಿ ಜಾಯಿನ್ ಆಗ್ತಾರೆ। ಈ ರೀತಿ ಈ ವರ್ಷದ ಕಾರ್ಯಕ್ರಮ ಇದೆ। ಪ್ರತಿ ವರ್ಷ ಅಂತೂ ನಾವು ಸಂಭಾಜಿ ಸರ್ಕಲ್ದಿಂದ ಕಾರ್ಯಕ್ರಮ ಶುರು ಮಾಡ್ತಿದ್ವಿ। ಅಲ್ಲೇ ಮುಂದಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅಂತ ಏನು ಮಾಡಿದ್ದಾರೆ, ಈ ವರ್ಷದಿಂದ ಅಲ್ಲಿ ಸಂಚಾರಿ ಹಳೆ ಸರ್ಕಲ್ದಿಂದ ಪ್ರಾರಂಭ ಮಾಡ್ತೇವೆ। ಅಲ್ಲಿಂದನೇ ಈ ಕಾರ್ಯಕ್ರಮ ಶುರು ಆಗ್ತಿದೆ ಅಂತ ಎಲ್ಲರಿಗೂ ಹೇಳ್ತೀವಿ। ಎಲ್ಲ ಡೆಕೋರೇಷನ್ ಮಾಡಿದಂಥ ಗಾಡಿಗಳಾಗಲಿ ಎಲ್ಲರೂ ತಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬರಬೇಕಂತ
ತಮ್ಮೆಲ್ಲರಿಗೂ ವಿನಂತಿ ಮಾಡಿ ಸರಿಯಾಗಿ 4 ಗಂಟೆಗೆ ಹಳ್ಳಿಯಿಂದ ಬರೋದಾಗಲಿ ಎಲ್ಲಿಂದನೂ ಬರೋದಾಗಲಿ ಎಲ್ಲರೂ 4 ಗಂಟೆಗೆ ತಮ್ಮ ಗಾಡಿಗಳು ಡೆಕೋರೇಷನ್ ಮಾಡಿ ಬರಬೇಕಂತ ಎಲ್ಲ बाबा साहेब आंबेडकर जयंती उत्सव मंडळಗಳಿಗೆ विनंती ಮಾಡ್ತೀವಿ. या बैठकीत विविध दलित संघटनांचे नेतेही सहभागी होऊन आपल्या सूचना मांडल्या. विनोद कोलकार, KMM मराठी, बेळगाव.